ಇಲ್ಲಿ ಏನು ಅಂತ ಹೇಳಿದ್ರೆ ಬಹುಶಃ ಬಿಜೆಪಿ ಪಕ್ಷದ ಏನು ತತ್ವ ಸಿದ್ಧಾಂತ ಇದೆ ಅಥವಾ ಮೋದಿಜಿಯವರ ಏನು ಆಡಳಿತ ಇದೆ ಅದನ್ನು ನಾನು ಒಪ್ಪಿಕೊಂಡು ಇವತ್ತು ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ, ಯಾಕಂತ ಹೇಳಿದರೆ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿದೆ. ಆದುದರಿಂದ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನನ್ನ ಸ್ವಂತ ಸಂತೋಷದಿಂದ ಇವತ್ತು ನಾನು ಬಿಜೆಪಿ ಪಕ್ಷಕ್ಕೆ ಸೇರಿದ್ದೇನೆ. ಕಾಂಗ್ರೆಸ್ ಪಕ್ಷದಲ್ಲಿ ಅಸಮಾಧಾನ ಅಂತ ಇದೆ. ಯಾಕಂತ ಹೇಳಿದ್ರೆ ಅಸಮಾಧಾನ ಅಂತ ಹೇಳಿದ್ರೆ ಬಹುಶಃ ಬೇರೆ ಬೇರೆ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ಆಗಿರುವಂತಹ ಒಂದು ಘಟನೆ ಇರ್ಬೋದು. ಅದು ಮಾತ್ರ ಅಲ್ಲ, ಒಂದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿರುವ ವಿಚಾರ ಇರ್ಬೋದು. ಅದು ಮಾತ್ರ ಅಲ್ಲ, ದೇಶವನ್ನು ವಿಭಜನೆ ಮಾಡುವಂಥ ವಿಚಾರ ಇರ್ಬೋದು. ಬೇರೆ ಬೇರೆ ವಿಚಾರ. ಅದು ಮಾತ್ರ ಅಲ್ಲ, ಮುಖ್ಯವಾಗಿ ಇವತ್ತು ರಾಮನ ಏನು ಪ್ರತಿಷ್ಠಾಪನೆ ಆಯಿತು, ಆ ದಿನ ಒಂದು ದಿನ ರಜೆ ಕೊಡ್ಬೋದಾಗಿತ್ತು. ಅದು ನನಗೆ ಬಹಳ ಬೇಸರ ಆಯ್ತು. ಯಾಕಂತ ಹೇಳಿದ್ರೆ ನಾನು ಪ್ರತಿನಿತ್ಯ ರಾಮನನ್ನು ನಾನು ಪೂಜಿಸ್ತೇನೆ. ನೀವು ಯಾರು ನಾನು ಕಟೀಲು ದೇವಿಗೆ ಪೂಜೆಯಾಗಿ ನಂತರ ರಾಮನಿಗೆ ಆಂಜನೇಯನಿಗೆಲ್ಲ ನಾನು ಪೂಜೆ ಮಾಡುವಳು, ಪ್ರತಿನಿತ್ಯ ಹೂ ಇಟ್ಟು ಪೂಜೆ ಹಾಗಿರುವಾಗ ರಾಮನಿಗೊಂದು ಆ ದಿನ ರಜೆ ಕೊಡ್ಲಿಲ್ಲಲ್ಲ ಅಂತ ಹೇಳುವ ಅದು ಬೇಸರ ನನಗೆ ಬಹಳಷ್ಟು ದಿನದಿಂದ ಇತ್ತು. ಅದು ಮಾತ್ರ ಅಲ್ಲ, ನಾನೊಂದು ಬಾರಿ ದೈವಿ ಭಕ್ತಳು ಆಗಿರುವಾಗ ನನಗೆ ಇದೊಂದು ಬಿಜೆಪಿ ಪಕ್ಷ ಸರಿ ಅಂತೇಳಿ ನನ್ನ ವಿಚಾರಧಾರೆಗಳಿಗೆ ನನ್ನ ಒಂದು ಇದಕ್ಕೆ ಬಹುಶಃ ಅದು ಬಿಜೆಪಿ ಪಕ್ಷ ಸರಿ ಅಂತ ಅನ್ನಿಸಿತು. ಆದುದರಿಂದ ನಾನು ಬಿಜೆಪಿಗೆ ಸೇರಿದೆ. ಇಲ್ಲ, ಜಿಲ್ಲಾ ಕಾಂಗ್ರೆಸ್ನಲ್ಲಿ ಕಡೆಗಣನೆ ಅಂತೇಳಿ ಅದನ್ನು ನಾನು ಯಾರನ್ನು ದೂರ್ಲಿಕ್ಕೆ ಹೋಗುದಿಲ್ಲ. ಯಾಕಂತ ಹೇಳಿದ್ರೆ 22 ವರ್ಷದಲ್ಲಿ ನಾನು ಆ ಪಕ್ಷದಲ್ಲಿದ್ದೇನೆ. ಸೊ ಯಾರ ಬಗ್ಗೆ ನಾನು ಯಾರನ್ನು ದೂರ್ಲಿಕ್ಕೆ ಹೋಗುದಿಲ್ಲ. ಅದು ಕಡೆಗಣನೆ ಅದು ಇದು ಏನೆಲ್ಲ ಆಗಿದೆ ಅದು ಗೊತ್ತಿದೆ. ಸೊ ಆದುದರಿಂದ ನಾನು ಯಾರನ್ನು ದೂರ್ಲಿಕ್ಕೆ ಹೋಗುದಿಲ್ಲ. ಇದು ನನ್ನ ಸ್ವಂತ ಇಚ್ಛೆ, ನನ್ನ ಖುಷಿಯಿಂದ ನಾನು ಸಂತೋಷದಿಂದ ನಾನು ಸೇರಿದ್ದೇನೆ ಅಷ್ಟೇ. ಅಲ್ಲ, ಬಿಲ್ಲವ ಕ್ಯಾಂಡಿಡೇಟ್ ನಾನೇ ಅಭ್ಯರ್ಥಿ ಅಂತ ಹೇಳಿ ಆಸ್ಪರೆಂಟ್ ಏನಂತ ನಾನೇನು ಹೇಳಿಕೊಂಡು ಬಂದಿಲ್ಲ. ಆದರೆ ಬೇರೆ ಬಹಳಷ್ಟು ಜನ ಬಿಲ್ಲವರು ಇದ್ರು, ಹಿರಿಯರು ಬಹಳಷ್ಟು ಜನ ಬಿಲ್ಲವರು ಕೂಡ ಇದ್ರು, ಆಸ್ಪರೆಂಟ್ ಆಗಿ ಇದ್ರು. ಆದರೆ ಕಾಂಗ್ರೆಸ್ ಅವರಿಗೆ ಅವಕಾಶ ಕೊಟ್ಟಿದೆ. ಅದರ ಬಗ್ಗೆ ನಾನು ಮಾತಾಡುವುದಿಲ್ಲ, ಹಾಗೆಂತಲ್ಲ. ಆದರೆ ಇವತ್ತು ಬ್ರಿಜೇಶ್ ಚೌಟಾರ್ ಅವರು ಯಾಕಂತ ಹೇಳಿದ್ರೆ ಇಬ್ಬರನ್ನ ತುಲನೆ ಮಾಡಿದಾಗ ಬ್ರಿಜೇಶ್ ಚೌಟಾರ್ ಅವರು ಒಬ್ರು ಸೈನಿಕ, ಅವರು ಏನಾದರೂ ಇದ್ರು ನಮಗೊಂದು ಸೇವೆ ಮಾಡಿದ್ದಾರೆ, ದೇಶಕ್ಕಾಗಿ ಸೇವೆ ಮಾಡಿದ್ದಾರೆ. ಹಾಗಿರುವಾಗ ಇಬ್ಬರನ್ನ ನೋಡಿದಾಗ ನನಗೆ ಬ್ರಿಜೇಶ್ ಚೌಟಾರ್ ಅವರು ಒಳ್ಳೆಯ ಅಭ್ಯರ್ಥಿ ಅಂತೇಳಿ ನನ್ನ ಮನಸ್ಸಿಗೆ ಆಯಿತು. ಆದುದರಿಂದ ನಾನು ಸೇರ್ಪಡೆ ಆಗಿದ್ದೇನೆ. ಅದು ಮಾತ್ರ ಅಲ್ಲ, ಒಂದು ನಮ್ಮ ದೇಶ ಉಳಿಬೇಕು ಅನ್ನುವ ದೃಷ್ಟಿಯಿಂದ ನಾನು ಸೇರ್ಪಡೆ ಆಗಿದ್ದೇನೆ. 100% ಬಿಜೆಪಿಯಲ್ಲಿ ಈಗ ನಾನು ಇವತ್ತು ಸೇರ್ಪಡೆ ಆಗಿದ್ದೇನೆ. ಇನ್ನು ಮುಂದಿನ ದಿನಗಳಲ್ಲಿ ಚುನಾವಣೆಯ ಮುಗಿಯುವವರೆಗೆ ಅದರವರೆಗೆ ನಾನು ನಿರಂತರವಾಗಿ ಬಿಜೆಪಿ ಪಕ್ಷದ ಒಟ್ಟಿಗೆ ಇಡೀ ಜಿಲ್ಲೆಯೆಲ್ಲ ನಾನು ಖಂಡಿತವಾಗಿಯೂ ತಿರುಗ್ತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.